ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ಗೌತಮ್. ನೋಡಿ, 8, 17, 26ನೇ ತಾರೀಕಲ್ಲಿ ಹುಟ್ಟಿರೋರ್ದು ಒಂದು ಲವ್ ಸ್ಟೈಲ್ ಹೇಳ್ತೀನಿ. ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಲವರ್, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ನಿಮ್ಮ ಬ್ರದರ್, ಸಿಸ್ಟರ್ ಯಾರಾದ್ರೂ 8ನೇ ತಾರೀಕು, 17, 26ನೇ ತಾರೀಕಲ್ಲಿ ಹುಟ್ಟಿದ್ರೆ ಈ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಲವ್ ಲೈಫ್ ನ ಇಲ್ಲ ನಿಮ್ಮ ರಿಲೇಶನ್ಶಿಪ್ಸ್ ನ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಈ 8ನೇ ತಾರೀಕು ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ವೆರಿ ಪ್ಯಾಷನೇಟ್ ಬಟ್ ಆಲ್ಸೋ ಆಂಬಿಷಿಯಸ್. ಎಲ್ಲಾದ್ರೂ ಒಂದು ಆಂಬಿಷನ್ ಇಟ್ಕೊಂಡಿರ್ತಾರೆ. ಅದೇ ತರ ಲವ್ ಲೈಫ್ ಅಲ್ಲಿ ದೇ ವಾಂಟ್ ಟು ಬ್ರಿಂಗ್ ಲಕ್ಸುರಿ, ಸ್ಟೆಬಿಲಿಟಿ ಮತ್ತೆ ಒಂದು ಪ್ರೊಟೆಕ್ಷನ್ ತರಬೇಕು ಅಂತಂದ್ರೆ ಅವ್ರ ಪಾರ್ಟ್ನರ್ಗೋಸ್ಕರ ಅವರು ಸ್ವಲ್ಪ ಕಷ್ಟ ಪಡ್ತಿರ್ತಾರೆ. ಒಂದು ಒಳ್ಳೆ ಲವ್ ಲೈಫ್ ಕೊಡೋಣ, ಒಂದು ಒಳ್ಳೆ ಲಕ್ಸುರಿ ಕೊಡೋಣ, ಒಂದು ಒಳ್ಳೆ ಪ್ರೊಟೆಕ್ಷನ್ ಕೊಡೋಣ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದ್ರ ದಿಕ್ಕಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಒಂದೊಂದ್ಸಲಿ ಅವರು ಕಂಟ್ರೋಲಿಂಗ್ ಇಲ್ಲ, ಟು ಫೋಕಸ್ಡ್ ಆನ್ ವರ್ಕ್ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ನಿಮ್ಗೋಸ್ಕರನೇ ಅವರು ದುಡಿತಾ ಇರ್ತಾರೆ, ನಿಮ್ಗೋಸ್ಕರ ಕಷ್ಟ ಪಡ್ತಾ ಇರ್ತಾರೆ. ಈ ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಂಡು ನೀವು ಇದಕ್ಕೆ ಅಡ್ಜಸ್ಟ್ ಆಗಿ ನಿಮ್ಮ ರಿಲೇಶನ್ಶಿಪ್ ನ ಚೆನ್ನಾಗಿ ಮಾಡ್ಕೊಳ್ಳಿ. ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟೋದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.